ಈ ಮೂಲಕ ಹೈಕೋರ್ಟ್ ಆರ್ಡರ್ನ ಯಾರೂ ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ. ಯಾವುದೋ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಆಗ್ಲಿ ಇನ್ನೊಬ್ರಾಗ್ಲಿ ಬಂದ್ಬಿಟ್ಟು ಅವರ ಅಸೋಸಿಯೇಷನ್ ಅಸ್ತಿತ್ವ ಉಳಿಸ್ಕೊಳಕ್ಕೆ, ಅವರು ಆ ಕಂಪ್ನಿಯವ್ರ ಜೊತೆ ಸಂಬಂಧನ ಉಳಿಸ್ಕೊಳಕ್ಕೆ ಒಂದು ಹೈಕೋರ್ಟ್ ನಮ್ಮ ಪರ ತೀರ್ಮಾನ ಕೊಟ್ಬಿಟ್ಟಿದೆ. ಇದು ಬೈಕ್ ಟ್ಯಾಕ್ಸಿ, ಇವನು ಆಟೋ, ಇವನ್ ಕಾರು ಅಂತ ಅವರು ಮಾಡಲ್ಲ. ಅವ್ರು ಏನೇ ಇದು ಯಾವತ್ತಿದ್ರು ಕಮರ್ಷಿಯಲ್ ಆಗಿ ಅವ್ರು ಯೋಚನೆ ಮಾಡೋದು. ಅವ್ರಿಗೆ ನಾವು ಈ ಮೂಲಕ ಕೇಳ್ಕೊಳೋದು, ಕಾನೂನು ಚೌಕಟ್ಟೊಳಗಡೆ ಮಾಡಿ. ಏನು ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ ಅದ್ರೊಳಗಡೆ ಮಾಡಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಇವ್ರು ಸುಮ್ನೆ ಓಲಾ ಊಬರ್ ಹಂಗೆ ಮಾಡಿದ್ದು. ಅವರು ಸುಳ್ಳು ಹೇಳ್ಬೇಕು ಅಂದ್ರೆ ಅವರು 13ರಿಂದ ಇದಾರೆ. ಅವ್ರು ಯಾವತ್ತು ಈ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ನ ತಂದವರಲ್ಲ. ಅವ್ರೇನ್ ರ್ಯಾಪಿಡೋ ಕಂಪ್ನಿ ಒಂದೇನೆ ಈ ಬೈಕ್ ಟ್ಯಾಕ್ಸಿ ಪರವಾಗಿ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದು. ಇದೊಂದಕ್ಕೆ ನಾವು ಬೀಗ ಹಾಕಿದ್ರೆ ಆ 2 ಕಂಪ್ನಿ ಆಟೋಮೆಟಿಕ್ ಆಗಿ ಅವ್ರ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ ತೆಗೆದಾಕ್ತಾರೆ. ಇಷ್ಟು ಜನ ಓಡಿಸ್ತಾ ಇದೆ ಅಂತ ನೀವು ಹೇಳಿದ್ರಿ, ಒಂದು ಆಲ್ಮೋಸ್ಟ್ ಅನ್ಕೊಂಬಿಡೋಣ, ಒಂದು 10,000 ಅನ್ಕೊಳ್ಳೋಣ. ಈಗ ಸಡನ್ ಆಗಿ ನಿಲ್ಲಿಸ್ಬಿಟ್ರೆ ಅಕಸ್ಮಾತ್ ಸ್ಟೂಡೆಂಟ್ಗಳಿರ್ತಾರೆ, ನೀವು ಹೇಳಿದ್ರಿ ಸ್ಟೂಡೆಂಟ್ ಇರ್ತಾರೆ, ಬೇರೆ ಬೇರೆ ಕಡೆ ಕೆಲಸ ಮಾಡ್ಕೊಂಡು ಸಾಯಂಕಾಲ ಗಾಡಿಗಳನ್ನ 2 ವೀಲರ್ಗಳು ಓಡಿಸೋರು ಇರ್ತಾರೆ. ಅವ್ರು ಒಂದೇ ಸತಿಗೆ ಆದಾಯ ನಿಂತೋಗುತ್ತೆ, ಅಥವಾ EMI ಆಗಿರ್ಬೋದು, ಏನೋ ಒಂದು ಪ್ಲಾನ್ ಹಾಕೊಂಡಿರ್ತಾರೆ ಇದ್ರ ಮೇಲೆ. ಆ ಥರ ಪ್ಲಾನ್ ಮಾಡಿ ಅವ್ರಿಗೆ ಪ್ಲಾನ್ ಮಾಡಿದ್ದೆ ತಪ್ಪು ಸರ್. ಗೈಡ್ಲೈನ್ಸ್ ಸರಿ ಇಲ್ಲದ್ದು, ಸರ್ಕಾರದ ಏನು ಗೈಡ್ಲೈನ್ಸ್ ಇಲ್ಲದ್ದು, ಯಾರೋ ಒಬ್ಬ ಕಂಪ್ನಿಯವನ್ ಬಂದು ಇವತ್ತು ಆಸೆ ಹುಟ್ಟಿಸ್ಬಿಟ್ಟು ಅವ್ರನ್ನ, ಮತ್ತೆ ಯಾರು ಏನು ಸ್ವಂತ ಗಾಡಿಗಳು, ಎಲ್ಲಾರ ಮನೇಲೂ ಬೈಕ್ಗಳು ಇದ್ದೇ ಇದೆ, ಅದೇ ಬೈಕ್ ತಗೊಂಡ್ ಬಂದಿರೋದು, ಯಾರೇನು ಇನ್ವೆಸ್ಟ್ ಮಾಡಿಲ್ಲ ಇಲ್ಲಿ. ಈ ಆಟೋ ರಿಕ್ಷಾನ ನಾವೆಲ್ಲ ಬಡ್ಡಿ ಸಮೇತ ಸೇರಿ 4 ಲಕ್ಷ ಕಟ್ತೀವಿ ನಾವು. 4 ಲಕ್ಷ 3 ವರ್ಷಕ್ಕೆ ಕಟ್ಟಿ ಅದ ಉಳಿಸ್ಬೇಕಾಗ ದುಡ್ಡು ನಾವು. ಅವ್ರದ್ದು ಹಂಗಿಲ್ಲ, ಮನೇಲಿ ಒಂದು ಬೈಕ್ ಇತ್ತು, ಆನ್ ಮಾಡ್ಕೊಂಡು ಬಂದ್ರು ಅಂದ್ರೆ ಅಂತ ಏನೋ ಅವ್ರಿಗೆ ಎಫೆಕ್ಟ್ ಆಗಲ್ಲ. ಈಗ ಸ್ಕೂಲು ಕಾಲೇಜ್ ಹುಡುಗರು ಹೇಳಿದ್ರಿ, ಅವ್ರ ಭವಿಷ್ಯ ತುಂಬಾ ಚೆನ್ನಾಗಾಗತ್ತೆ, ಚೆನ್ನಾಗಿ ಓದ್ತಾರೆ. ಕೈಲಿ ದುಡ್ಡು ಬಂದ್ರೆ ಯಾರು ಮಕ್ಳು ಓದಲ್ಲ. ಈಗ ಅವ್ರಿಗೆ ದುಡ್ಡು ನಿಂತು ಹೋದ್ರೆ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾರೆ, ಇನ್ನು ಒಳ್ಳೆ ಭವಿಷ್ಯನೂ ಅವ್ರಿಗೆ ಮುಂದಕ್ಕೆ ದೊಡ್ಡ ದೊಡ್ಡ ಭವಿಷ್ಯನೂ ಇದೆ. ಮತ್ತೆ ಇವ್ರು ಕಂಪ್ನಿಯವ್ರು ಹೇಳಿದ್ರೆ, ಕಂಪ್ನಿಲಿ ಸರ್ ಅವ್ರಿಗೆ ಆಲ್ರೆಡಿ ಕೆಲ್ಸಕ್ಕೆ ಸಂಬಳ ಬರ್ತಾ ಇದೆ. ಕಂಪ್ನಿ ಸಂಬಳ ಬರ್ತಾ ಇದೆ. ಇವತ್ತು ಸರ್ಕಾರ ಯಾರಿಗೂ ಕಮ್ಮಿ ಸಂಬಳ ಕೊಡ್ತಿಲ್ಲ ಸರ್. ಎಂತ ಕಂಪ್ನಿಗೆ ಹೋದ್ರು 15ರಿಂದ 25 ಸಾವಿರವರೆಗೂ ಸಂಬಳ ಇದೆ. ಇವರು ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡು EMI ಮಾಡ್ಕೊಂಡ್ರೆ ಯಾರೇನು ಮಾಡಕ್ಕಾಗಲ್ಲ. ಇವ್ರು ಅದ್ರಲ್ಲಿ ಜೀವನ ಮಾಡ್ಬೋದು. ಈಗ ನಮ್ಮ ಆಟೋ ಚಾಲಕರು ಕಳೆದ ಒಂದು 6 ತಿಂಗಳಲ್ಲಿ ನೋಡಿದ್ರೆ 20,000 ದುಡಿಯೋಕ್ಕೂ ಆಗಿಲ್ಲ. EMI ಕಟ್ಕೊಂಡು ನಾವು ಫೈನಾನ್ಸ್ ಅವ್ರುಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ವ್ಯಾಪಾರ ಇಲ್ಲ ಸರ್, ಗಾಡಿ ಸೀಜಿಂಗ್ ಕೊಡ್ಬೇಡಿ ಅಂತ. ಈ ಪರಿಸ್ಥಿತಿ ಇದೆ. ಅವರು ಸಾಲ ತಗೊಂಡಿರ್ತಾರೆ ಆಟೋ ಡ್ರೈವರ್ಗಳನ್ನು. ಟ್ಯಾಕ್ಸಿ 10 ಲಕ್ಷ ರೂಪಾಯಿ ಟ್ಯಾಕ್ಸಿ, ಇಲ್ಲಿಂದ ಏರ್ಪೋರ್ಟ್ಗೆ ಓಲಾ ಊಬರ್ ಅವನು 600 ರೂಪಾಯಿ ಕೊಡ್ತಾನೆ ಕಾಂಪಿಟೇಷನ್ ಮೇಲೆ. ಅದಕ್ಕೆ ಪ್ರಯಾಣಿಕರು ಕಾಂಪಿಟೇಷನ್ ಜಾಸ್ತಿ ಆದಾಗ ಏನಾಗುತ್ತೆ, ಅದೊಂದು ರೇಟುನು ಒಳ್ಳೆ ರೇಟ್ ಬರುತ್ತೆ, ಸಿಗುತ್ತೆ. ಈಗ ಕಂಪ್ನಿಗಳಿಗೆ ಹೇಳೋದಾದ್ರೆ, ಈಗ ಇದು ಬಂತು, ಆಗ ಜಜ್ಮೆಂಟು ಕೂಡ ಬಂತು. ಇವಾಗ ಕಂಪ್ನಿಗಳಿಗೆ ಏನು ಹೇಳ್ತೀರಾ ನೀವು ಕೊನೆಯದಾಗಿ? ಸರ್, ಕಂಪ್ನಿಯವರು ಅವ್ರ ಮಾಲೀಕರಾಗಿ ಯೋಚನೆ ಮಾಡ್ತಾರೆ. ಆಟೋ ರನ್ ಮಾಡ್ಲಿ, ಅವರು ಬೈಕ್ ರನ್ ಮಾಡ್ಲಿ, ಏನೇ ರನ್ ಮಾಡ್ಲಿ, ಆ ಕಂಪ್ನಿ ಅಪ್ಲಿಕೇಶನ್ ಅವರು ಯಾರು ಅವ್ರಿಗೆ ಬಡವ್ರ ಕಷ್ಟ ಅನ್ನೋದು ಗೊತ್ತಿರಲ್ಲ. ಅವ್ರು ಏನಿದ್ರು ಅವ್ರದ ಶೇರ್ ವ್ಯಾಲ್ಯೂ ಏನಿದೆ, ನಮ್ಮ ಕಂಪ್ನಿಲಿ ಏನ್ ಟರ್ನ್ ಓವರ್ ಇದೆ, ಅದನ್ನ ಬಗ್ಗೆ ಗಮನ ಕೊಡ್ತಾರೆ ಹೊರತು ಇದು ಬೈಕ್ ಟ್ಯಾಕ್ಸಿ, ಇವನು ಆಟೋ, ಇವನ್ ಕಾರು ಅಂತ ಅವರು ಮಾಡಲ್ಲ. ಅವ್ರು ಏನೇ ಇದು ಯಾವತ್ತಿದ್ರು ಕಮರ್ಷಿಯಲ್ ಆಗಿ ಅವ್ರು ಯೋಚನೆ ಮಾಡೋದು. ಅವ್ರಿಗೆ ನಾವು ಈ ಮೂಲಕ ಕೇಳ್ಕೊಳೋದು, ಕಾನೂನು ಚೌಕಟ್ಟೊಳಗಡೆ ಮಾಡಿ. ಏನು ಸರ್ಕಾರದ ಗೈಡ್ಲೈನ್ಸ್ ಇರುತ್ತೆ ಅದ್ರೊಳಗಡೆ ಮಾಡಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಇವ್ರು ಸುಮ್ನೆ ಕೋರ್ಟ್ಗೆ ಹೋಗೋದು, ಚಾಲಕರನ್ನ ತಪ್ಸೋದು. ಈಗ ನೋಡಿ, ಸುಮಾರು ಜನ ಆಟೋ ಚಾಲಕರ ಮೇಲೆ ಕೇಸ್ ಆಗಿದೆ, ನಿಮ್ಗೆ ಗೊತ್ತು ಎಲ್ಲೆಲ್ಲಿ. ಇವತ್ತು ಜಡ್ಜ್ಮೆಂಟ್ ನಮ್ಮ ಪರ ಬಂತು, ನಾವೇನ್ ಮಾಡ್ಬೋದು? ಈಗ ಅವ್ರು ಯಾವ್ದೋ ಕೋರ್ಟ್ ಆರ್ಡರ್ ಇಟ್ಕೊಂಡು ಹೇಳ್ತಿದ್ರು ಸ್ಟೇ ಅಂತ. ಇವಾಗ ನಾವೇನ್ ಮಾಡ್ಬೋದು? ಸ್ಟೇ ಆರ್ಡರ್ ವೆಕೆಟ್ ಆಗಿದೆಯಲ್ಲ, ನಾವು ಕಾನೂನು ಕೈ ತೊಗೊಳಕ್ಕಾಗತ್ತಾ? ಅದಕ್ಕೆ ಇವತ್ತು ಸಚಿವರ ಹತ್ರ ಹೋಗಿದ್ವಿ. ಸರ್, ನಾವು ಕಾನೂನು ಕೈ ತೊಗೊಳೋದ್ರೊಳಗಡೆ ನೀವು ಹೈಕೋರ್ಟ್ ಆರ್ಡರ್ನ ಪಾಲನೆ ಮಾಡಿ ಅದನ್ನ ಬಂದ್ ಮಾಡಿಸಿ ಅಂತ. ನೋಡೋಣ, 6 ವಾರ ಇದೆ, ಆಗ್ಲೇ 3 ದಿನ ಆಗೋಗಿದೆ. ಒಂದೊಂದು ವಾರದನು ಗೈಡ್ಲೈನ್ಸ್ ಇದೆ. ನಾವಂತೂ ಸರ್ಕಾರಕ್ಕೆ ಇವತ್ತು ಕ್ಲಿಯರ್ ಆಗಿ ಹೇಳಿ ಬಂದಿದ್ದೀವಿ, ಸರ್ ನಾವು ನಿಮ್ಮ ವಿರುದ್ಧ ಹೋಗೋಕ್ಕೂ ತಯಾರಿದ್ದೀವಿ, ನಿಮ್ಮ ಜೊತೆ ಸೇರಿ ಕೆಲಸ ಮಾಡೋಕ್ಕೂ ತಯಾರಿದ್ದೀವಿ. ಆಪ್ಷನ್ ಅವ್ರಿಗೆ ಬಿಟ್ಟಿದ್ದೀವಿ. ನಮ್ಮ ಜೊತೆ ತಗೊಂಡವರು ಕೆಲಸ ಮಾಡಿದ್ರೆ ಪರವಾಗಿಲ್ಲ. ಏನಾದ್ರು ನಮ್ಮನ್ನ ಬಿಟ್ಟು ಅವರು ಕಂಪ್ನಿ ಪರ ಹೋಯ್ತು ಅಂದ್ರೆ ಆಗ್ಲಿ ಸೆಪ್ಟೆಂಬರ್ 11ನೇ ತಾರೀಕು ಹೋರಾಟದಲ್ಲಿ ನಾವೇನು ಅಂತ ತೋರಿಸಿದೀವಿ. ಪೂರ್ತಿ ಬೆಂಗಳೂರನ್ನೇ ಶಬ್ದ ಮಾಡಿ ತೋರಿಸಿದೀವಿ. ಈಗಲೂ ನಾವು ಹೋರಾಟಕ್ಕಾಗಲೇ
ಕರ್ನಾಟಕ ಬಂದ್ ಕರೆ ಕೊಡ್ಲಿಕ್ಕೆ ತಯಾರಿದ್ವಿ. ಹೌದು. ಕಳೆದ ಬಾರಿ ಪ್ರೆಸ್ ಮೀಟ್ ಎಲ್ಲ ಮಾಡಿ ಕರ್ನಾಟಕ ಬಂದ್ಗೆ ಸದ್ಯಕ್ಕೆ ಹೈಕೋರ್ಟ್ ಅದನ್ನ ಇವಾಗ ಬಂದು ಒಂದ್ 6 ವಾರ ನಮ್ಗೂನು 6 ವಾರ ಆಗ್ಲಿ ವೇಟ್ ಮಾಡಿ. ಎಡಿಟ್ ಮಾಡಿ ಅಂತ ಹೇಳಿದೆ. ನೋಡೋಣ, ಎಲ್ಲಾರ್ಗು ಒಳ್ಳೇದಾಗಿದೆ. ನಮ್ಮ ಚಾಲಕರಿಗೆ ಅವರು ನಾನು ಬೈಕ್ ಟ್ಯಾಕ್ಸಿ ಅವ್ರಿಗೆ ಚಾಲಕರಿಗೆ ನಿಮ್ಮ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಹೌದು. ಯಾಕಂದ್ರೆ ನೀವು 2 ಕಡೆನೂ ತೋರಿಸಿದೀರಾ. ಆಟೋ ಡ್ರೈವರ್ ಕೆಟ್ಟದ್ದು ತೋರಿಸಿದಿರಾ, ಒಳ್ಳೇದು ತೋರಿಸಿದಿರಾ, ಬೈಕ್ ಅವ್ರದ್ದು ಒಳ್ಳೇದು ತೋರಿಸಿದಿರಾ, ಕೆಟ್ಟದ್ದು ತೋರಿಸಿದಿರಾ. ಈ ಮೂಲಕ ಹೈಕೋರ್ಟ್ ಆರ್ಡರ್ನ ಯಾರೂನು ಸುಳ್ಳು ಅಂತ ಹೇಳಕ್ ಹೋಗ್ಬೇಡಿ. ಹೈಕೋರ್ಟ್ ಆರ್ಡ್ರು ಅದ್ಯಾವುದು ಸರ್ಕಾರ ಕೊಟ್ಟಿರೋದಲ್ಲ, ಅದು ನ್ಯಾಯಾಲಯ ಆಲ್ಮೋಸ್ಟ್ 2022ರಿಂದ ಇಲ್ಲಿವರೆಗೂ ಏನೇನು ಆಗುವಗಳನ್ನ ನೋಡಿ ಗಮನಿಸಿ ಕೊಟ್ಟಿರೋದು. ಇವರು ಈಗ ಯಾವ್ದೋ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಆಗ್ಲಿ ಇನ್ನೊಬ್ರಾಗ್ಲಿ ಬಂದ್ಬಿಟ್ಟು ಅವರ ಅಸೋಸಿಯೇಷನ್ ಅಸ್ತಿತ್ವ ಉಳಿಸ್ಕೊಳಕ್ಕೆ, ಅವರು ಆ ಕಂಪ್ನಿಯವ್ರ ಜೊತೆ ಸಂಬಂಧನ ಉಳಿಸ್ಕೊಳಕ್ಕೆ ಈ ರೀತಿ ಬಂದು ಚಾಲಕರಿಗೆ ಮತ್ತೆ ಇವತ್ತು ಯಾವ್ದು ನೋಡಿದ್ವಿ ವಿಡಿಯೋನ, ಬಂದು ಹೈಕೋರ್ಟ್ ನಮ್ಮ ಪರ ತೀರ್ಮಾನ ಕೊಟ್ಬಿಟ್ಟಿದೆ. ತೀರ್ಮಾನ ಸರ್ಕಾರ ಮಾಡಿ ಅಂತ ಹೇಳಿರೋದು. ಸರ್ಕಾರ ಮಾಡುತ್ತೋ ಬಿಡುತ್ತೋ, ಮಾಡದ್ಮೇಲೆ ನೀವು ಖುಷಿ ಪಡಿಬೇಕತ್ತೆ. ಅಂದ್ರೆ ಸರ್ ಈಗ ಅದೇ ನಿಮ್ ಇದಕ್ಕೆ ಬರ್ತೀನಿ. ಅಂದ್ರೆ ಸರ್ಕಾರ ಅಂದ್ರೆ ಇದು ಕೋರ್ಟ್ ಹೇಳಿರೋದು ಅಂದ್ರೆ 3 ತಿಂಗಳಲ್ಲಿ ಒಂದು ಪ್ಲಾನ್ ಮಾಡಿ ಅಂತ. ಪ್ಲಾನ್ ಮಾಡಿ ಅಂದ್ರೆ ಪ್ಲಾನ್ ಮಾಡಿ ಅಂದ್ರೆ ಬೈಕ್ ಟ್ಯಾಕ್ಸಿನ ತರೋ ಪ್ಲಾನ್ ಮಾಡಿ ಅಂತಾನೆ ಯಾವ ರೀತಿ ಅಂತ ಗೈಡ್ಲೈನ್ಸ್ ಮಾಡಿ ಅಂತ. ಈಗ ಇವ್ರು ಏನೇನಿದ್ದಾರೆ ಗೈಡ್ಲೈನ್ಸ್ ಮಾಡಿ ಅಂತ. ಇದೇನಾದ್ರೂ ಗೈಡ್ಲೈನ್ಸ್ ಇನ್ನ ಇದ್ದಿದ್ರೆ ಯಾವ್ದು ಅಂದ್ರೆ ಈಗ ಸರ್ಕಾರ ಇಲ್ಲ ಬೇಡ ನಮ್ಗೆ ಬೈಕ್ ಟ್ಯಾಕ್ಸಿನೇ ಬೇಡ ಅಂತ ಅನ್ಬೋದು. ಅದಕ್ಕೆ ನಮ್ಮನ್ನೆಲ್ಲ ಸರ್ಕಾರ ಇವತ್ತು ಸಚಿವರು ಕಾರಣ ಕೇಳಿದ್ದಾರೆ. ಬೈಕ್ ಟ್ಯಾಕ್ಸಿ ಬೇಡ ಅನ್ನೋದಕ್ಕೆ ಒಂದು 10ರಿಂದ 20 ಲೀಸ್ಟ್ಗಳು ಕೊಡಿ ಅಂತ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಮತ್ತೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಏನಕ್ಕೆ ವಾಪಸ್ ಆಯ್ತು? ನಮ್ಮಲ್ಲಿ ಪಾಲಿಸಿ ಇತ್ತು, ಎಲೆಕ್ಟ್ರಿಕ್ ಪಾಲಿಸಿ ಇತ್ತು. ಅದು ಯಾಕೆ ವಾಪಸ್ ಆಯ್ತು? ಇವ್ರು ಎಲೆಕ್ಟ್ರಿಕ್ ಪಾಲಿಸಿ ಕೊಟ್ಟಿದ್ದನ್ನ ಇವರು ವೈಟ್ ಬೋರ್ಡ್ ನಲ್ಲಿ ಸೇವೆ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಏನಾಯ್ತು, ಸರ್ಕಾರ ಹೇಳಿದ್ದೇನು, 10 ಕಿಲೋಮೀಟರ್ ಮಾತ್ರನೇ ಒಂದು ಬೈಕ್ ಟ್ಯಾಕ್ಸಿ ರನ್ ಆಗ್ಬೇಕು. ನಿಮ್ಮನ್ನ ಇಲ್ಲಿ ಜಯನಗರದಲ್ಲಿ ಪಿಕ್ ಮಾಡಿದ್ರೆ 10 ಕಿಲೋಮೀಟರ್ ಲಾಸ್ಟ್ ನೀವು 15 ಕಿಲೋಮೀಟರ್ ಬೈಕಲ್ಲಿ ಹೋಗಂಗಿಲ್ಲ. ಅದೆಲ್ಲ ಗೈಡ್ಲೈನ್ಸ್ ಇತ್ತು. ಅದು ಇವ್ರು ಎಲ್ಲಾನು ಬ್ರೇಕ್ ಮಾಡಿದ್ರು. ಅವ್ರ ಹೆಲ್ಮೆಟ್ ಒಂದು ಕಲರ್ ಇತ್ತು. ನೀವು ಕಂಪ್ನಿಗಳು ಬೈಕ್ ಕಂಪ್ನಿಗಳು ಕಲರ್ ನೋಡಿ, ಯಾರ್ಡಲ್ಲಿ ಇರುತ್ತೆ, ಯಾರ್ಡಲ್ಲಿ ಮಾತ್ರ ಇರುತ್ತೆ. ರೋಡಲ್ಲಿ ಯಾವ ತರ ನೋಡಿದೀರಾ ಹೇಳಿ ಸರ್, ನೀವೇ ಹೇಳಿ. ಒಂದು ದಿನ ರೋಡ್ ನಲ್ಲಿ ಇದು ರ್ಯಾಪಿಡೋ ಬೈಕ್ ಆಟೋನ ಗೊತ್ತು ಮಾಡ್ತೇವೆ ಆಟೋದವನು ಅಂತ, ಬೈಕ್ ಟ್ಯಾಕ್ಸಿಯನ್ನ ಒಬ್ಬನ್ನ ಗೊತ್ತು ಮಾಡಕ್ ಆಗ್ತಾ ಇತ್ತಾ ಇವನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದ ಅಂತ ಹೇಳಿ? ಇಲ್ಲ, ಗೊತ್ತು ಮಾಡಕ್ಕಾಗಲ್ಲ. ಅದು ಅವ್ರು ಮಾಡ್ಕೊಂಡಿದ್ದು ಪಾಲಿಸಿ ಇದ್ದದನ್ನ ಹಾಳು ಮಾಡ್ಕೊಂಡಿದ್ದು ಈ ಬೈಕ್ ಟ್ಯಾಕ್ಸಿ ಕಂಪ್ನಿಯವರು ಇವತ್ತು ಅನುಭವಿಸ್ತಾ ಇರೋದು. ಇನ್ನೊಂದು, ಈಗ ನೀವಾಗ್ಲೇ ಹೇಳಿದ್ರಿ ಬೈಕ್ ಟ್ಯಾಕ್ಸಿ ಅವ್ರಿಗೆ ಬಿಸ್ನೆಸ್ ಆಗ್ಬೇಕು, ಅವ್ರ ಕಂಪ್ನಿ ರನ್ ಆಗ್ಬೇಕು ಅಂತ. ಅಂದ್ರೆ ಅವ್ರ ಕಂಪ್ನಿ ರನ್ ಆಗೋಕ್ಕೋಸ್ಕರ ಇಲ್ಲಿ ಕೆಳಗಡೆ ಇರೋರ್ನ ಗೊಂದಲಕ್ಕೆ ಸಿಗಾಕ್ಸ್ತಾ ಇದಾರ ಏನೋ ಅಂತ. ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ಆಟೋದವ್ರ ಆಗಿರ್ಬೋದು, ಇವ್ರು ಇಬ್ಬರು ಜಗಳಾಡಕ್ ಬಿಟ್ಟು ಇರ್ತಾರ ಅಂತ ಸರ್. ಹಾಗೇನೆ ಅವ್ರು ನೋಡಿ, ಅವರು ಯಾವಾಗ ಬೈಕ್ ಟ್ಯಾಕ್ಸಿ ಏನಾದ್ರು ರ್ಯಾಪಿಡೋದ ತಗೊಬಂದ್ರು, ಒಂದ್ ಕಂಪ್ನಿ ತರುತ್ತೆ, ಅವಾಗ ಅವ್ರು ಏನ್ ಮಾಡಿದ್ರು, ಯಾವಾಗ ಗಲಾಟೆ ಶುರುವಾಯ್ತು ಆಟೋದನ್ನ ತಗೊಳುತ್ತೆ, ಆಮೇಲೆ ಟ್ಯಾಕ್ಸಿನೂ ತಗೊಳುತ್ತೆ. ಅದು ಅವನ್ ಮುಂಚೆನೆ ಗೊತ್ತಾಗೋಯ್ತು ಯಾವತ್ತಿದ್ರು ಬೈಕ್ ಟ್ಯಾಕ್ಸಿಲಿ ಸಮಸ್ಯೆ ಹಾಗೆ ಆಗುತ್ತೆ. ಆಮೇಲೆ ನಾವು ಇನ್ನೊಂದು ಕಂಪ್ನಿಯವರು ನನ್ನ ಹತ್ರ ಬರ್ತಾರೆ, ನನ್ನ ಹತ್ರನೇ ಕೇಳ್ತಾರೆ, ಸರ್ ಈಗ ನಮ್ ಕಸ್ಟಮರ್ ಬೈಕ್ ಟ್ಯಾಕ್ಸಿಯಿಂದ ಎಲ್ಲ ಆ ಕಂಪ್ನಿಗೆ ಹೋಗ್ತಾ ಇದಾರೆ, ನಾವು ನಮ್ಮ ಕಸ್ಟಮರು ಸಂಸ್ಥೆ ಉಳಿಸ್ಕೊಳ್ಳೇಬೇಕು, ನಾವು ಬೈಕ್ ಟ್ಯಾಕ್ಸಿ ತರ್ತೀವಿ. ಬೇರೆ ಕಂಪ್ನಿಗಳು ಓಲೋ ಊಬರ್ ಹಂಗೆ ಮಾಡಿದ್ದು. ಅವರು ಸುಳ್ಳು ಹೇಳ್ಬೇಕು ಅಂದ್ರೆ ಅವರು 13ರಿಂದ ಇದಾರೆ. ಅವ್ರು ಯಾವತ್ತು ಈ ಬೈಕ್ ಟ್ಯಾಕ್ಸಿ ಕಾನ್ಸೆಪ್ಟ್ ನ ತಂದವರಲ್ಲ. ಅವ್ರೇನ್ ಕಮರ್ಷಿಯಲ್ ವೆಹಿಕಲ್ ಸರ್ವಿಸ್ ಕೊಟ್ಟವರು. ಈಗ 22ರಿಂದ ಏನಾಗೋಯ್ತು, ಇತ್ತೀಚೆಗೆ ಏನಾಗೋಯ್ತು, ಈ ರ್ಯಾಪಿಡೋ ಯಾವಾಗ ಬಂತು, ಈಗ ಅವ್ರು ಇಲಿಗಲ್ ಆಗಿ ಅವ್ರು ಹೇಳಿದ್ರು ಅವ್ರಿಗೆ ಕೊಟ್ಮೇಲೆ ನಮಗೂ ಕೊಡ್ಲಿ. ಅವರು 2 ಕಂಪ್ನಿ ಇವತ್ತು ಕ್ಲಿಯರ್ ಆಗಿದ್ದಾರೆ. ಈ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಯ್ತು ಅಂದ್ರೆ ನಾವು ಸ್ಟಾಪ್ ಮಾಡ್ಲಿಕ್ಕೆ, ಸ್ಟಾಪ್ ಆದ್ರೆ ಎಲ್ಲಾನು ಸ್ಟಾಪ್ ಆಗ್ಲಿ, ಇಲ್ಲಾಂದ್ರೆ ನಮ್ದು ರನ್ ಮಾಡಿ ಫೈಟ್ ಕೊಡ್ತಾರ. ಆಟೋದಲ್ಲಿ ಮಾಡೋಣ, ಅದಾದ್ಮೇಲೆ ಟ್ಯಾಕ್ಸಿಲಿ ಕೊಡೋಣ. ಆದ್ರೆ ಈ ರ್ಯಾಪಿಡೋ ಕಂಪ್ನಿ ಒಂದೇನೆ ಈ ಬೈಕ್ ಟ್ಯಾಕ್ಸಿ ಪರವಾಗಿ ಜಾಸ್ತಿ ಸಪೋರ್ಟ್ ಮಾಡ್ತಾ ಇರೋದು. ಈಗ ಇದೊಂದಕ್ಕೆ ನಾವು ಬೀಗ ಹಾಕಿದ್ರೆ ಆ 2 ಕಂಪ್ನಿ ಆಟೋಮೆಟಿಕ್ ಆಗಿ ಅವ್ರ ಬೈಕ್ ಟ್ಯಾಕ್ಸಿ ಅಪ್ಲಿಕೇಶನ್ ತೆಗೆದಾಕ್ತಾರೆ. ಕೊನೆಯದಾಗಿ ನಿಮ್ಮ ಮುಂದಿನ ನಡೆ ಏನಿದೆ ಸರ್? ಸಂಘಟನೆ ಕಟ್ಟಿದೀವಿ, ನಿರಂತರ ಹೋರಾಟನೇ ಸರ್. ಚಾಲಕರ ಪರವಾಗಿ ಯಾವುದೇ ರಾಜಿ ಇಲ್ದಲೆ ಯಾವುದೇ ರೀತಿ ಹೋರಾಟಕ್ಕೆ ನಾವು ಯಾವಾಗ್ಲೂ ಸಿದ್ಧ ಇರ್ತೀವಿ. ಈ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಹೋರಾಟ ಮಾಡಿದ್ಕೆ
7 ಕೇಸ್ ಇದೆ. ಆ 7 ಕೇಸ್ನ ಯಾವ ರೀತಿ ಕ್ಲಿಯರ್ ಮಾಡ್ಕೊಳೋದು ಅಂತ ಹೇಳಿ ಬೇಗ ಕೋರ್ಟ್ಗೆ ಆನ್ ಟೈಮ್ ಹೋಗಿ ಇದೆಲ್ಲ ಆರ್ಡರ್ಗಳನ್ನ ತಗೊಂಡೋಗಿ ಇವಾಗ ನಾವು ನಮ್ಗಿದೊಂದು ಇದೊಂದು ಸಿಕ್ತಲ್ಲ. ಸಿಕ್ತಿದೆ. ಇದನ್ನ ತಗೊಂಡೋಗಿ ನಾವು ಈ ತರ ಬೈಕ್ ಹೈಕೋರ್ಟೇ ಇದನ್ನ ಮಾಡಿ ಬ್ಯಾನ್ ಮಾಡಿದೆ ನೋಡಿ ಅಂತೇಳಿ ನಾವು ಕೊಟ್ಟು ನಾವು ಅಲ್ಲಿಂದ ಕೇಸ್ನ ನಮ್ಮ ಪರವಾಗಿ ಮಾಡ್ಕೊಂಡು ಕೇಸ್ ಮುಕ್ತರಾಗೋದ್ ಕೆಲಸ ನೋಡ್ತೀವಿ.